ಅವಳು ಬರಲಿ ಪದಗಳದೆ ಚಿಲುಮೆ ದಡದಾಟೋ ಅಲೆಗಳ ಮುತ್ತಿದೆ ರಾಗದ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೆಂಡಿಂಗ್ ಏಟರ್ ರಬಿ ಯೂಟ್ಯೂಬ್ ಚಾನಲ್. ಫ್ರೀ ಯೂದಲ್ಲಿ ನೋಡಿದ್ರಲ್ಲ, ಆ ರೀತಿ ಒಂದು ಲಿರಿಕ್ಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾವ ಥರಪ್ಪ ಅಂತಂದರೆ, ಈ ಥರ ಒಂದು ಪ್ರಾಜೆಕ್ಟ್ ಸ್ಕ್ಯಾನರನ್ನು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕ್ಯಾನರ್ ಸಿಗುತ್ತೆ. ಸ್ಕ್ಯಾನರ್ನ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಗೂಗಲ್ನಲ್ಲಿ ಬಂದುಬಿಟ್ಟು ಇಲ್ಲಿ ಮೇಲೆ ಒಂದು ಕ್ಯಾಮ್ರಾ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಕ್ಯಾನರ್ನ ಅಪ್ಲೋಡ್ ಮಾಡಿದರೆ ಈ ಥರ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪ್ರಾಜೆಕ್ಟ್ ಅಲೈಟ್ ಮೋಷನಲ್ಲಿ ಇಂಪೋರ್ಟ್ ಆಗುತ್ತೆ. ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಯಾಮ್ರಾ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ ಈ ಒಂದು ಫೋಟೋವನ್ನು ಡಿಲೀಟ್ ಮಾಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಫೋಟೋನ. ಈ ಥರ ಚಿಕ್ಕದಾಗುತ್ತೆ. ಇದರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಬಂದುಬಿಟ್ಟು ಈ ಥರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಬಂದುಬಿಟ್ಟು ಮೂರನೇ ಆಪ್ಷನ್ನ ಕ್ಲಿಕ್ ಮಾಡಿ ಫೋಟೋನ ದೊಡ್ಡದು ಮಾಡ್ಕೊಂಡು ಇಲ್ಲಿ ರೊಟೇಟ್ ಆಪ್ಷನ್ ಮೇಲೆ ಬಂದುಬಿಟ್ಟು ರೊಟೇಟ್ನ 0 ಇಟ್ಕೊಳ್ಳಿ, 0%. ಆಮೇಲೆ ಫುಲ್ ಲಾಸ್ಟ್ ಬೀಟ್ವರೆಗೂ ಫೋಟೋನ ಹಾಕೊಂಡ್ಬಿಟ್ಟು ಫೋಟೋ ಹಿಂದ್ಗಡೆ ಲಾಂಗ್ ಪ್ರೆಸ್ ಮಾಡಿ ಫೋಟೋನ ಕೆಳಗಡೆ ತೊಗೊಂಬಂದು ಲಾಸ್ಟ್ಗೆ ಇಡಿ. ಈಗ ನೋಡಿ ಈ ಥರ ಆಗುತ್ತೆ. ಈ ಥರ ನಿಮ್ಮ ಒಂದು ಮುಖದ ಮೇಲೆ ಬರ್ತಾ ಇದ್ದವು. ಫೋಟೋ ಮೇಲೆ ಕ್ಲಿಕ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸ್ವಲ್ಪ ಈ ಥರ ಸ್ಕ್ರೋಲ್ ಮಾಡಿ ನೋಡಿ. ಈಗ ಈ ಥರ ಕಾಣ್ತಾ ಇದೆ ನೋಡಿ. ಈಗ ಚೆನ್ನಾಗಾಗಿದೆ. ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ ಸ್ವಲ್ಪ ದೊಡ್ಡದಾಗಿರಬೇಕು, ಆ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ವಿಡಿಯೋ ಕ್ರಿಯೇಟ್ ಆಗಿದೆ. ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಎಕ್ಸ್ಪೋರ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಲಿ ಸೇವ್ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾವುದೇ ಥರದ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾನು ಮಾಡಿಕೊಡ್ತೀನಿ, ಕಮ್ಮಿ ರೇಟಲ್ಲಿ ಮಾಡಿಕೊಡ್ತೀನಿ, ಫ್ರೀಯಾಗಿ ಮಾಡಲ್ಲ. ಕೆಳಗಡೆ ನನ್ನ ನಂಬರ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಕಾಲ್ ಮಾಡಿ. Hello.